ನಿಯಮಿತ ಎಸ್ಎಸ್ಸಿ ಮತ್ತು ಆರ್ಆರ್ಬಿ ಪ್ರಸ್ತುತ ವ್ಯವಹಾರಗಳಿಗಾಗಿ ರೀಸ್ಟಾರ್ಟ್ ಟಿವಿಗೆ ಸ್ವಾಗತ. ಇವತ್ತಿನ ಪ್ರಸ್ತುತ ವ್ಯವಹಾರಗಳನ್ನು ನೋಡೋಣ. ಎಕೆ ಬಾಲಸುಬ್ರಮಣ್ಯನ್ ಅವರು ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡ್ ಎಇಆರ್ಬಿನ ಅಧ್ಯಕ್ಷರಾಗಿ 3 ವರ್ಷಗಳ ಅವಧಿಗೆ ನೇಮಕಗೊಂಡಿದ್ದಾರೆ. ಫಾರ್ಮಕೋ ವಿಜಿಲೆನ್ಸ್ಗೆ ನೀಡಿದ ಕೊಡುಗೆಗಾಗಿ ವಿಶ್ವ ಆರೋಗ್ಯ ಸಂಸ್ಥೆಯ ಶ್ರೇಯಾಂಕದಲ್ಲಿ ಭಾರತವು 8ನೇ ಸ್ಥಾನವನ್ನು ಪಡೆದಿದೆ. ಜನವರಿ 10ರಂದು ವಿಶ್ವ ಹಿಂದಿ ದಿನವನ್ನು ಆಚರಿಸಲಾಗುತ್ತದೆ. ಛತ್ತೀಸ್ಗಢದಲ್ಲಿ ಭೋರ್ಮದೇವ್ ಕಾರಿಡಾರ್ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಭಾರತದ ಮೊದಲ ಸಂಪೂರ್ಣ ಕಾಗದರಹಿತ ಜಿಲ್ಲಾ ನ್ಯಾಯಾಲಯವನ್ನು ಕೇರಳದ ವೈನಾಡಿನ ಕಲ್ಪೆಟ್ಟಾದಲ್ಲಿ ಉದ್ಘಾಟಿಸಲಾಯಿತು. ಅಸ್ಸಾಂನಲ್ಲಿ ಸಂಸ್ಕಾರ ಶಾಲಾ ಉಪಕ್ರಮವನ್ನು ಪ್ರಾರಂಭಿಸಲಾಗಿದೆ. ಉತ್ತರ ಪ್ರದೇಶವು ದೇಶದಲ್ಲಿ ಅತಿ ಹೆಚ್ಚು ಜಿಐ ಟ್ಯಾಗ್ಗಳನ್ನು ಹೊಂದಿದೆ. ವಾರಣಾಸಿಯನ್ನು ಭಾರತದ ಜಿಐ ನಗರ ಎಂದು ಕರೆಯಲಾಗುತ್ತದೆ. ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿನ ಪ್ರಯೋಗವು ಹರಿಯಾಣದ ಜಿಂದ್ ಸೋನಿಪತ್ ಮಾರ್ಗದಲ್ಲಿ ಪ್ರಾರಂಭವಾಗಿದೆ. ಬೆಂಗಳೂರಿನಲ್ಲಿ ನಡೆದ 44ನೇ ಜೂನಿಯರ್ ರಾಷ್ಟ್ರೀಯ ಖೋ-ಖೋ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ಪುರುಷರ ವಿಭಾಗದಲ್ಲಿ ಪ್ರಶಸ್ತಿ ಗೆದ್ದಿದೆ. ದಿಯುನಲ್ಲಿ ನಡೆದ 2ನೇ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ನಲ್ಲಿ ಕರ್ನಾಟಕವು ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ. ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಡಲ ಮತ್ತು ವಿಪತ್ತು ನಿರ್ವಹಣೆಗಾಗಿ ಇಂಟಿಗ್ರೇಟೆಡ್ ಸೆಕ್ಯೂರಿಟಿ ಹಬ್ ಅನ್ನು ಉದ್ಘಾಟಿಸಲಾಗಿದೆ. ಎಸ್ಎಸ್ಸಿ ಮತ್ತು ಆರ್ಆರ್ಬಿ ಪರೀಕ್ಷೆಗಳಿಗಾಗಿ ರೀಸ್ಟಾರ್ಟ್ ಯೂಟ್ಯೂಬ್ ಚಾನೆಲ್ ಅನ್ನು ಫಾಲೋ ಮಾಡಿ.